ಮಗು ಕಳೆದುಕೊಂಡ ನೋವು, ಅಳಲು ತೋಡಿಕೊಂಡ ಭಾವನಾ ರಾಮಣ್ಣ. ಐವಿಎಫ್ ಮೂಲಕ ಗರ್ಭ ಧರಿಸಿದ್ದ ಭಾವನಾ ಅವಳಿ ಮಕ್ಕಳಿಗೆ ತಾಯಿ ಆಗುವ ಸಂಭ್ರಮದಲ್ಲಿದ್ದರು. ಅವಧಿಗೂ ಮೊದಲೇ ಅವರಿಗೆ ರಕ್ತಸ್ರಾವ ಆರಂಭವಾಗಿತ್ತು. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 20ರಂದು ಸರ್ಜರಿ ಮೂಲಕ ಹೆರಿಗೆ ಮಾಡಲಾಯಿತು. ಈ ಅವಧಿಯಲ್ಲಿ ಒಂದು ಮಗು ತೀರ್ಕೊಂಡಿದೆ, ಇನ್ನೊಂದು ಮಗು ಆರೋಗ್ಯವಾಗಿದೆ. ದುರಾದೃಷ್ಟವಶಾತ್ ಒಂದು ಮಗು ಉಳಿಯಲಿಲ್ಲ. ಆ ನೋವನ್ನು ಸಹಿಸೋದು ಕಷ್ಟ ಆಗ್ತಾ ಇದೆ ಅಂತ ನಟಿ ಭಾವನಾ ರಾಮಯ್ಯ ಕಣ್ಣೀರು ಇಟ್ಟಿದ್ದಾರೆ. ಇದೇ ವಿಚಾರದ ಬಗ್ಗೆ ಮಾತನಾಡಿರುವ ನಟಿ ಭಾವನಾ ರಾಮಯ್ಯ, ಸೀಮಂತದವರೆಗೂ ಎಲ್ಲವೂ ಸರಿಯಾಗಿತ್ತು. ಆಮೇಲೆ ಹೆಚ್ಚು ಹೊತ್ತು ಕೂರಲು ಸಾಧ್ಯ ಆಗ್ತಾ ಇರಲಿಲ್ಲ. ಬಳಿಕ ರಕ್ತಸ್ರಾವ ಶುರುವಾಯಿತು. ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ತೆರಳಿದೆ. ಅಲ್ಲಿನ ವೈದ್ಯರು ನಾನಿರುವ ಪರಿಸ್ಥಿತಿ ಬಗ್ಗೆ ವಿವರಿಸಿದ್ರು. ಆ ಹೊತ್ತಿಗೆ ತಾಯಿಯಿಂದ ಮಗುವಿಗೆ ಹೋಗುವ ರಕ್ತ ಪೂರೈಕೆಯಲ್ಲೇ ಸಮಸ್ಯೆಯಾಗಿ ಪರಿಸ್ಥಿತಿ ಅಪಾಯಕರ ಸ್ಥಿತಿ ಮುಟ್ಟಿತ್ತು. ನಾನು ನೋಡ್ತಾ ಇರುವಂತೆಯೇ ಒಂದು ಮಗುವಿನ ಹೃದಯ ಬಡಿತ 50% ಇಳಿತಾ ಹೋಯಿತು. ತೂಕವೂ ಇಳಿದಿತ್ತು. ಮಗುವಿನ ಆರೋಗ್ಯ ಸುಧಾರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ವು. ಆದರೆ ಸುಧಾರಿಸಲೇ ಇಲ್ಲ. ನಾನು ತುರ್ತು ಸರ್ಜರಿಗೆ ಒಳಗಾಗಬೇಕಾಯಿತು. ಪುಣ್ಯಕ್ಕೆ ಇನ್ನೊಂದು ಮಗು ಆರೋಗ್ಯವಾಗಿತ್ತು ಎಂದಿದ್ದಾರೆ. ಮಗುವಿನ ಹೃದಯ ಬಡಿತ 0ಯತ್ತ ಕುಸಿತಾ ಇರೋದನ್ನ ನೋಡಿದಾಗ ಆಗಿರುವ ನೋವನ್ನ ವಿವರಿಸೋದು ಕಷ್ಟ. ಮಗಳನ್ನ ಕಳೆದುಕೊಂಡ ನೋವು ಸದಾ ಕಾಡ್ತಾ ಇರುತ್ತೆ. ಅವಳಿ ಮಕ್ಕಳನ್ನ ಮಡಿಲು ತುಂಬಿಕೊಳ್ಳಲು ಬಹಳ ಕಾದಿದ್ದೆ. ಈಗ ಒಂದು ಮಗುವನ್ನ ಕಳೆದುಕೊಂಡಿದ್ದಕ್ಕೆ ಅಳೋದೋ, ಇನ್ನೊಂದು ಮಗು ಆರೋಗ್ಯವಾಗಿ ಜನಿಸಿದ್ದಕ್ಕೆ ಖುಷಿ ಪಡೋದೋ ಗೊತ್ತಾಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಅಜ್ಜಿಯ ಹೆಸರು ರುಕ್ಮಿಣಿ, ಮಗಳಿಗೂ ಅದೇ ಹೆಸರನ್ನ ಇಟ್ಟಿದ್ದೇನೆ. ನನ್ನ ಮಗಳ ಪೂರ್ಣ ಹೆಸರು ರುಕ್ಮಿಣಿ ಭಾವನಾ ರಾಮಣ್ಣ. ಈಗ ಮಗಳ ಜೊತೆಗೆ ಮನೆಗೆ ಬಂದಿದ್ದೇನೆ ಎಂದಿದ್ದಾರೆ.